ನಾನು ಏನು ಸಂಧಾನ ಅಂತ ನೀವುಗಳೇ ಮೀಡಿಯಾದಲ್ಲಿ ಹಾಕಿದ್ರಿ, ಆಗ ನಾನು ನೋಡಿದ್ದು ಆನರಬಲ್ MLA ಅವ್ರ ಜೊತೆ ಇವರು ಸಂಧಾನಕ್ಕೆ ಟ್ರೈ ಮಾಡಿದ್ರು, ಹೋದ್ರು, ಭೇಟಿ ಮಾಡಿದ್ರು ಅಂತ. ಈಗ ಯಾವ ಸರ್ಕಾರಿ ನಿಯಮದಲ್ಲಿ ಸಂಧಾನ ಅಲೌಡ್ ಇದೆ? ಒಬ್ಬ IAS ಅಧಿಕಾರಿ DC ಸ್ಥಾನದಲ್ಲಿ ನಿಂತು ಏನೋ ಒಂದು ತಪ್ಪು ಕಂಡು ಹಿಡಿದಾಗ ಮತ್ತು ಅದರ ಮೇಲೆ ಆನರಬಲ್ MLA ಪ್ರತ್ಯಾರೋಪ ಮಾಡಿ ಇವ್ರ ಮೇಲೆ ಕೆಲವು ಆರೋಪಗಳನ್ನು ಮಾಡಿದಾಗ ಅದು ಆನ್ ಪೇಪರ್ ಸರ್ಕಾರದ ಮಟ್ಟದಲ್ಲಿರುವಾಗ ಸಂಧಾನ ಹೇಗೆ ಸಾಧ್ಯ? ಸೊ ಯಾಕೆ ಸಂಧಾನಕ್ಕೆ ಹೋದರು? ಹಾಗಾದರೆ ಇವ್ರ ಹತ್ರ ಏನಿದೆ ಮುಚ್ಚಿಟ್ಕೊಳ್ಳೋಕ್ಕೆ? ಏನು ಮಾಡಿದ್ದಾರೆ? ಭ್ರಷ್ಟಾಚಾರ ಮಾಡಿದಾರಾ? ಅನೈತಿಕ ನಡತೆಗಳನ್ನು ನಡೆದಿದ್ದಾರಾ? ಏನಿದೆ? ಯಾಕೆ ಸಂಧಾನಕ್ಕೆ ಹೋಗಬೇಕು? ಈಗ ನಾನು ಕೂಡ ಜೈಲ್ ಎಕ್ಸ್ಪೋಸೆ ಮಾಡಿದಾಗ ಅಥವಾ ಇನ್ನೊಂದು ಮಾಡಿದಾಗ ಮತ್ತೊಂದು ಮಾಡಿದಾಗ ಹೇಳಿದ್ದೀನಿ, ಇರೋದನ್ನೆಲ್ಲ ಹೇಳಿದ್ದೀನಿ. ನಾನು ಯಾವತ್ತೂ ಯಾರ ಜೊತೆ ಸಂಧಾನಕ್ಕೆ ಹೋಗಿಲ್ಲ, ಹೋಗಬೇಕಾದ ಅಗತ್ಯವೂ ಇಲ್ಲ. ಭಾರತದ ಇತಿಹಾಸದಲ್ಲಿ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು, ಒಬ್ಬ IAS ಅಧಿಕಾರಿ ತಾನು ಮಾಡಿದ ಕೆಲಸಕ್ಕೆ ಒಬ್ಬರು ಪೊಲಿಟಿಷಿಯನ್ ಹತ್ರ MLA ಹತ್ರ ಸಂಧಾನಕ್ಕೆ ಹೋಗ್ತಾ ಇರೋದು ಅಂತ ಕೇಳಿರೋದು ಇದೇ ಫಸ್ಟು. ಅದು ನನಗೆ ಬಹಳ ಖೇದ ಅನ್ನಿಸ್ತು. ಈ ಮಟ್ಟಕ್ಕೆ IAS ಅಧಿಕಾರಿಗಳು ಇಳಿದಿದ್ದಾರಾ ಅಂತ. ಸರ್ಕಾರಿ ನಿಯಮದಲ್ಲೇ ಇಲ್ಲ ಇದು. ಹೇಗೆ ಹೋದರು? ಅದಕ್ಕೆ ಆ ನಿಟ್ಟಿನಲ್ಲಿ ನಾನು ಕೆಲವು ಪಾಯಿಂಟ್ಸ್ಗಳನ್ನು ಬರೆದೆ. ಯಾಕಂದರೆ ಬರೀ ಅಷ್ಟೇ ಮಾಡಿದ್ರೆ ಅದು ಪೂರ್ತಿ ಆಗಲ್ಲ. ಇವರ ನಡವಳಿಕೆ ಸ್ಟಾರ್ಟಿಂಗಿಂದ ಹೇಗಿತ್ತು ಅನ್ನೋದನ್ನು ನಾನು ಕೆಲವರು ಅದನ್ನು ಕೇಳಿದ್ದೀರಾ, ಹಿಂದಿಂದೆಲ್ಲ ಸೇರಿಸಿ ಯಾಕೆ ಬರೆದಿದ್ದೀರಾ ಅಂತ. ಎಷ್ಟೋ ಹಿಂದಿನ ವಿಚಾರಗಳು ನಮಗೆ ಗೊತ್ತಿರಲ್ಲ. ಒಬ್ಬ ವ್ಯಕ್ತಿ ಬೆಳೀತಾ ಗೊತ್ತಾಗ್ತದೆ, ನಂತರ ದಿನಗಳಲ್ಲಿ ಗೊತ್ತಾಗ್ತದೆ. ನಾನು ನಮ್ಮ ಮನೆಯವರು ಮುನೀಶ್ ಮೋದ್ಗಿಲ್ IAS ಅವರು ಸುಮಾರು ಅವ್ರಿಗೆ ಬಹಳ ವರ್ಷ ಹೆಲ್ಪ್ ಮಾಡಿದ್ದೀವಿ. ನಮ್ಮ ಮನೆಯವರು ಅವಳಿಗೆಲ್ಲ ಅವರಿಗೆ ಡ್ರಾಫ್ಟ್ ಮಾಡಿಕೊಟ್ಟಿದ್ದಾರೆ. ಆಕೆ ಹಾಸನದಲ್ಲಿ ಕೂಡ CATಗೆ ಹೋದಾಗ ಗೌರ್ಮೆಂಟ್ ವಿರುದ್ಧ ಅದನ್ನು ಡ್ರಾಫ್ಟ್ ಮಾಡಿದವರು ಇವರೇ. ಅನೇಕ ವಿಷಯಗಳಲ್ಲಿ ಡ್ರಾಫ್ಟ್ ಮಾಡಿಕೊಟ್ಟಿರೋದು ಅಂತ ನಿಜ, ನನಗೂ ಗೊತ್ತು, ನಾನು ಕೂಡ ಸಪೋರ್ಟೇ ಮಾಡಿದ್ದೆ. ಬಟ್ ಬರಬರುತ್ತಾ ದಿನಗಳಲ್ಲಿ ಯಾವಾಗ ಆನರಬಲ್ MLA ಸಾರಾ ಮಹೇಶ್ ಅವರು ಲಾಸ್ಟ್ ಟೈಮ್ ಇದು ಮಾಡಿದ್ರು, ಯಾವಾಗ ಈಕೆ ಶಿಲ್ಪಾ ನಾಗ್ ಅವ್ರ ಜೊತೆ ಜಗಳ, ಅಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರದ ವಿಷಯ ಇರಲಿಲ್ಲ, ಮೌಲ್ಯಾಧಾರಿತ ವಿಷಯ ಇರಲಿಲ್ಲ, ಸುಮ್ಮನೆ ಇದೆಲ್ಲ ನೋಡ್ತಾ ಬಂದಾಗ ನನಗೆ ವಿಷಯಗಳು ಅವ್ರ ಬಗ್ಗೆ ಗೊತ್ತಾಯಿತು. ಮುಂಚೆನೂ ಗೊತ್ತಿತ್ತು. ನಾನು DK ರವಿ ಅವರ ತೀರದ ವಿಷಯದಲ್ಲೂ ಆವಾಗೂ ಕೂಡ ನಾನು ಅನೇಕ IAS ಅಧಿಕಾರಿಗಳು ಈ ವಿಷಯ ಹೇಳಿದ್ದೆ. ಯಾರೋ ಒಬ್ರು ತಪ್ಪು ಮಾಡ್ತಾರೆ, ಒಂದು ಮಿತಿ ಮೀರಿ ಒಂದೇನೋ ಮೆಸೇಜ್ ಕಳಿಸ್ತಾರೆ, ತಮ್ಮ ಬಗ್ಗೆ ಅನುರಾಗ ಬೆಳೆಸ್ಕೋತಾರೆ ಅಂದರೆ ಅದನ್ನು ಬೆಳೆಸ್ತಕ್ಕದ್ದಲ್ಲ. ಅದನ್ನು ಅಲ್ಲಲ್ಲೇ ಕಟ್ ಮಾಡ್ಬೋದು, ಅಲ್ಲಲ್ಲೇ ಬ್ಲಾಕ್ ಮಾಡ್ಬೋದು. ಅಂಥ ವ್ಯಕ್ತಿಗಳನ್ನು ಮಾಡಿ ಸರಿಯಾದ ದಾರಿಯಲ್ಲಿ ನಡ್ಕೊಳ್ಳೋ ಅಂತ ಎಲ್ಲರಿಗೂ ಒಂದು ದಾರಿ ಇರ್ತದೆ. ಆದರೆ ಅವರು ಅಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ರು ಅನ್ನೋ ಮಾತು ನಾನು ಆವಾಗೂ ಹೇಳಿದ್ದೆ. ಸೊ ನೀವು ನನ್ನನ್ನು ಪ್ರಶ್ನೆ ಮಾಡಬೇಡಿ ಈಗ ಯಾಕೆ ಹೇಳ್ತಿದ್ದೀರಾ ಅಂತ. ಅದನ್ನು ನಾನು ಆವಾಗೂ ಹೇಳಿದ್ದೆ, ಅದು ಆವಾಗೂ ನನ್ನ ನಿಲುವಿತ್ತು, ಈಗೂ ಅದೇ ನಿಲುವಿದೆ. ಅದಾದ ನಂತರ ನನಗೆ ಅನೇಕ ಬೇರೆ ಘಟನೆಗಳು ಕೂಡ ಆಕೆ ಬಗ್ಗೆ ತಿಳಿದಿರೋದ್ರಿಂದ ಅದನ್ನೆಲ್ಲ ನಾನು ಬರೆದಿದ್ದೀನಿ. ಮತ್ತು ಸಂಧಾನಕ್ಕೆ ಏನು ಅಂತ ಬಂತಲ್ಲ, ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನನಗೆ ರೀಸೆಂಟಾಗಿ ಇವ್ರ ಹಿಂದಿನ ಇದೆಲ್ಲ ಹಾಕಿ ನಾನು ಬರೆದಿದ್ದೀನಿ. ಈಗ ಯಾಕೆ ಅನ್ನೋ ಪ್ರಶ್ನೆ ನೀವು ಕೇಳಿದ್ರೆ ಸರಿಯಲ್ಲ ಅದು. ಮತ್ತು ಅದರಲ್ಲಿ ಒಂದು ಪಾಯಿಂಟ್ ಬರೆದಿದ್ದೀನಿ, ಇವರು ಕಳಿಸಬಾರ್ದಂಥ ಕೆಲವು ಪಿಕ್ಸ್ಗಳನ್ನು ಕಳಿಸಿದ್ದಾರೆ ಕೆಲವು IAS ಅಧಿಕಾರಿಗಳಿಗೆ ಅಂತ. ಅದು ನನ್ನ ಹತ್ರ ಹೇಗೆ ಬಂತು ಅಂತ ಕೇಳಬೇಡಿ, ಅದರ ತನಿಖೆ ನಾನು ಸರ್ಕಾರ ಮಟ್ಟದಲ್ಲಿ ಕೊಟ್ಟಿದ್ದೀನಿ, ಅದು ಎಲ್ಲರ ಮೇಲೆ ತನಿಖೆ ಆಗಬೇಕು. ಆದರೆ ಆ ಪಿಕ್ಸ್ನ ಮತ್ತೆ ಹಾಕಿರೋದು ಈಗ ಯಾಕೆ ಹಾಕಿದ್ರಿ ಅಂತ ಕೆಲವರು ಕೂಡ ಕೇಳಿದ್ದೀರಾ. ಈಗ ಯಾಕೆ ಹಾಕಿದೆ ಅಂದರೆ ಆ 19 ಪಾಯಿಂಟಲ್ಲಿ ನಾನು ಅದೊಂದು ಪಾಯಿಂಟ್ ಬರೆದಿದ್ದೀನಿ, ಆಕೆ ಕಳಿಸಬಾರ್ದು ಪಿಕ್ಸ್ ಕಳಿಸಿದ್ದಾರೆ ಅಂತ. ಆ ಪಿಕ್ಸ್ ಏನು ಹಾಕಿದ್ದೀನಿ ಅದು ಸ್ಯಾಂಪಲ್ ಪಿಕ್ಸ್ ಅಷ್ಟೇ. ಸೊ ಅದರಲ್ಲಿ ಏನು ತಲೆದಿಂಬಿಟ್ಕೊಂಡು ಮಲಗಿರುವಂಥ ಒಂದು ಪಿಕ್ ಇದೆ, ಸಲೂನಲ್ಲಿ ಕೆಲಸ ಮಾಡಿಸ್ಕೊಳ್ತಿರುವಾಗ ತೆಗೆದಂಥ ಪಿಕ್ ಇದೆ. ಇಂಥ ಪಿಕ್ಗಳನ್ನು ಒಬ್ಬ ಜವಾಬ್ದಾರಿಯುತ ಸ್ಥಾನ, ಅದು IAS ಅಂದರೆ ತುಂಬ ಜನಸಾಮಾನ್ಯರು ಕೂಡ ಆಗಬೇಕು ಅಂತ ಬಯಸುವಂಥ ಹುದ್ದೆ, ಅದು ಎಲ್ಲರೂ ಬರೀತಾರೆ ಆ ಎಕ್ಸಾಮ್. ಅಂಥ ಒಬ್ಬ IAS ಅಧಿಕಾರಿ ಎಲ್ಲರಿಗೂ ಪಾಠ ಹೇಳುವಂಥ ಒಂದು ಸ್ಥಾನದಲ್ಲಿರಬೇಕು, ಮಾದರಿಯಾಗಿರಬೇಕು. ಅಂಥವ್ರು ಇಂಥ ಪಿಕ್ಸ್ಗಳನ್ನು ಪುರುಷ ಅಧಿಕಾರಿಗಳಿಗೆ ಕಳಿಸ್ತಾರೆ ಅಂದರೆ ಏನರ್ಥ? ಯಾಕೆ ಕಳಿಸ್ತಾರೆ? ಯಾಕೆ ಕಳಿಸ್ಬೇಕು? ಅದು ಪ್ರೈವೇಟ್ ಮ್ಯಾಟರ್ ಆಗೋದಿಲ್ಲ. ಆ ಪಿಕ್ಸ್ ಈಗ ಯಾಕೆ ಹಾಕಿದ್ರಿ ಅಂದರೆ, ನನಗೆ ಈಗ ಯಾಕೆ ಎತ್ತಿದ್ರಿ ಅಂದರೆ ಆ ಪಿಕ್ಸ್ ನನಗೆ ಸಿಕ್ಕಿರೋದೇ ಈಗ, ಆಯಿತಾ? ನಾನು ಮುಂಚೆ ಸಿಕ್ಕಿದ್ರೆ ಮುಂಚೆನೇ ಹೇಳ್ತಿದ್ದೆ. ಕಳೆದ 1 ತಿಂಗಳಿಂದ ನನಗೆ ಆ ಪಿಕ್ಸ್ ಸಿಕ್ಕಿದೆ. ನಾನು ಅದನ್ನು ಸರ್ಕಾರ ಮಟ್ಟದಲ್ಲಿ ಕೂಡ ಎಲ್ಲೆಲ್ಲಿ ಗಮನಕ್ಕೆ ತರಬೇಕು ತಂದಿದ್ದೀನಿ. ಆ್ಯಕ್ಷನ್ ಏನಾಗ್ತದೆ ನಾನು ಕೂಡ ಕಾದು ನೋಡ್ತಿದ್ದೀನಿ. ಬಟ್ ಏನು ಹೇಳಕ್ಕೆ ಬಯಸ್ತೀನಿ, ಈ ಪಿಕ್ಸ್ ಯಾವುದು ಕೂಡ ಪ್ರೈವೇಟ್ ಮ್ಯಾಟ್ರ್ ಸಂಬಂಧಪಡೋದಿಲ್ಲ. ಇದು ನೈಜತೆ ಇದೆ. ಯಾವ ತನಿಖಾ ಸಂಸ್ಥೆ ಬಂದರೂ ಕೂಡ ನಾನು ಆ ಪಿಕ್ಸ್ ಪ್ರೊಡ್ಯೂಸ್ ಮಾಡ್ತೀನಿ. ಇದರಲ್ಲಿ ಯಾವುದೇ ಪ್ರೈವೇಟ್ ಮ್ಯಾಟ್ರ್ ಅಂತ ಬರೋಲ್ಲ. ಯಾಕಂದರೆ ಸರ್ವಿಸ್ ಕಂಡಕ್ಟ್ ರೂಲ್ಸ್ ಅಂತ ಇರ್ತದೆ ಆಲ್ ಇಂಡಿಯಾ ಸರ್ವಿಸ್ ಅಧಿಕಾರಿಗಳಿಗೆ, IAS IPS IFS ಅಧಿಕಾರಿಗಳಿಗೆ ಎಲ್ಲರಿಗೂ. ಆ ಪ್ರಕಾರ ಇಂಟೆಗ್ರಿಟಿ ಎಲ್ಲ ನಮ್ಮ ಏರಿಯಾಸ್ ಆಫ್ ಲೈಫಲ್ಲೂ ಇಂಟೆಗ್ರಿಟಿ ಮೆರಿಬೇಕು ಅಂತ ಇದೆ. ಇದರಲ್ಲಿ ಇಂಟೆಗ್ರಿಟಿ ಹೇಗೆ? ಇಟ್ ಈಸ್ ಅನ್ಬಿಕಮಿಂಗ್ ಆಫ್ IAS ಆಫೀಸರ್. ಸೊ ಇದರ ಬಗ್ಗೆ ತನಿಖೆ ಆಗಬೇಕು.
ಸೊ ಒಂದು ಸಂಧಾನ ವಿಷಯಕ್ಕೆ ಬಂದಾಗ ನನಗೆ ಮೈ ಉರಿದೋಯ್ತು, ಯಾಕಂದರೆ ಎಲ್ಲೂ ಕೇಳಿಲ್ಲ ಈ ರೀತಿಯ ಒಂದು ಸಂಧಾನ. ಹಾಗಾಗಿ ಈ ವಿಷಯಗಳನ್ನು ನಾನು ಬರೆದೆ ಮತ್ತು ಅದರಲ್ಲಿ ಅನೇಕ ಪಾಯಿಂಟ್ಸ್ಗಳು ತುಂಬ ಸೀರಿಯಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಸ್ವಿಮ್ಮಿಂಗ್ ಪೂಲ್ ಆಕೆ ಏನು ಮಾಡಿದರು, ಮೈಸೂರಿನಲ್ಲಿ ಜನ ಸಾಯ್ತಿದ್ರು ಕೋವಿಡ್ ಟೈಮ್ನಲ್ಲಿ. ಅಂಥ ಟೈಮ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ತನ್ನ ಮೋಜಿಗೆ ಅಲ್ಲಿ ಕಟ್ಕೊಳ್ಳೋದು ಅಂದರೆ ಏನು ಅರ್ಥ? ಸಾರ್ವಜನಿಕ ಹಣ, ತೆರಿಗೆ ಹಣ, ಅದನ್ನು ಸ್ಪೆಂಡ್ ಮಾಡಿ ಖರ್ಚು ಮಾಡಿ ಸ್ವಿಮ್ಮಿಂಗ್ ಪೂಲ್ ಆಕೆ ತನ್ನ ಕ್ಯಾಂಪಸ್ಸಲ್ಲಿ ಮಾಡಿಸ್ಕೋತಾರೆ ಅಂದರೆ ಏನರ್ಥ? ಆಕೆಗೆ ಮಾನವೀಯತೆ ಇದೆಯೇ? ಸೊ ಅದು ಹೆರಿಟೇಜ್ ಬಿಲ್ಡಿಂಗ್ ಕೂಡ ಅದು ಅದ್ರ ಬಗ್ಗೆ ತನಿಖೆ ನಡೆದಿದೆ. ಈಗ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಡಾಕ್ಟರ್ ರವಿಶಂಕರ್ IAS ಅವ್ರಿಗೆ ಕೊಡಲಾಗಿತ್ತು, ಸರ್ಕಾರನೇ ಕೊಟ್ಟಿತ್ತು. ಆ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಡಾಕ್ಟರ್ ರವಿಶಂಕರ್ ಪ್ರೂವ್ ಮಾಡಿದ್ದಾರೆ. ಈಗ ಅದರ ಮೇಲೆ ನೆಕ್ಸ್ಟ್ ಲಾಜಿಕಲ್ ಸ್ಟೆಪ್ ಅಂದರೆ ಡಿಸಿಪ್ಲಿನರಿ ಎನ್ಕ್ವೈರಿ ಅಂತ ನಡೆಯುತ್ತದೆ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ. ಅದು ನಡಿಬೇಕು. ಈಗ ಅದು ಪ್ರಿಲಿಮಿನರಿ ಎನ್ಕ್ವೈರಿ ಆಗಿನೇ ಸುಮಾರು ತಿಂಗಳಾಯಿತು, ಬಟ್ ಆದರೂ ಕೂಡ ಇನ್ನೂ ಆಗಿಲ್ಲ. ಸೊ ಯಾಕಾಗಿಲ್ಲ ನನಗೂ ಸೋಜಿಗದ ಪ್ರಶ್ನೆ. ಅದನ್ನು ಮಾಧ್ಯಮಗಳು ಕೂಡ ಎತ್ತಬೇಕು. ಯಾರು ಇವರಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ನನಗೂ ಗೊತ್ತಿಲ್ಲ. ಮತ್ತು ಇಷ್ಟು ಬಾರಿ ಇಷ್ಟೆಲ್ಲ ಆದ್ರೂ ಪ್ರತಿ ಸಲ ಅವ್ರಿಗೆ ಯಾವುದೇ ಶಿಕ್ಷೆ ಆಗೋದಿಲ್ಲ ಅಂದರೆ ಏನರ್ಥ? ಸೊ ಅದನ್ನು ತಾವುಗಳು ಪ್ರಶ್ನೆ ಮಾಡಬೇಕು. ಅವರು ಏನೋ ಬಹಳ ತಮ್ಮ ಒಂದು ಗುಳ್ಳೆ ಬೆಳೆಸ್ಕೊಂಡಿದ್ರು, ಅದನ್ನು ನಾನು ಇವತ್ತು ಹೊಡೆದಿದ್ದೀನಿ, ನಿಸ್ಪೃಹ ಇದು ಅದೆಲ್ಲ. ಸೊ ಪ್ರತಿ ಸಲನೂ ಅವರು ನನ್ನ ಮೇಲೆ ಇವ್ರು ಅಟ್ಯಾಕ್ ಮಾಡ್ತಾರೆ, ಇವ್ರು ಅಟ್ಯಾಕ್ ಮಾಡ್ತಾರೆ ಅಂತ ಸಿಂಪತಿ ತಗೊಳ್ತಾರೆ. ಅದು ಹೋಗಿನೇ ಅದು ಎಲ್ಲರ ಹತ್ರ ಭೇಟಿ ಮಾಡಿ ಆ ಥರ ಸಿಂಪತಿ ತೊಗೊಂಡೆ ಅವರ ಮೇಲೆ ಯಾವುದೂ ಕ್ರಮ ಆಗದೆ ಇರೋ ಹಾಗೆ ನೋಡ್ಕೊಳ್ತಾರೆ. ಬಟ್ ಆ ಮಿಸ್ಪ್ಲೇಸ್ಡ್ ಸಿಂಪತಿ ಬೇಡ ಅಂತ ನಾನು ಈ ಬಾರಿ ಯಾರು ಅಥಾರಿಟೀಸ್ ಇದ್ದಾರೆ ಅವರಲ್ಲಿ ಮನವಿ ಮಾಡ್ತೇನೆ. ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಮೇಡಮ್, ಲೋಕಾಯುಕ್ತಗೆ ದೂರ ಆಗಿದೆ, ಆದರೂ ಸರ್ಕಾರಕ್ಕೆ ಪರ್ಮಿಷನ್ ಕೊಡಬೇಕಂತ ಸರ್ಕಾರದವರು ಪರ್ಮಿಷನ್ ಕೊಡ್ತಿಲ್ಲ. ಇದು ಯಾವ ಪ್ರಕರಣ? ಅದು ಬ್ಯಾಗ್ ಪ್ರಕರಣ. ಅದು ಬ್ಯಾಗ್ ವಿಷಯ ಅಂದರೆ ಹ್ಯಾಂಡ್ಲೂಮ್ ಇದರಲ್ಲಿ ಅದು DC ಮೈಸೂರು ಆಗಿದ್ದಾಗ ಅದೆಷ್ಟೋ ಅಗ್ಗದ ಬೆಲೆಯ ಬ್ಯಾಗ್ಗೆ ತುಂಬ 10 ಪಟ್ಟು 20 ಪಟ್ಟೇನೋ 10 ಪಟ್ಟು ಇರ್ಬೋದು ಬೆಲೆ ಹಾಕಿ ಖರೀದಿ ಮಾಡಿದ್ರು ಅನ್ನೋ ಬಗ್ಗೆ ಅದ್ರ ಬಗ್ಗೆ ನಿರಾಕರಣೆ ಮಾಡಲಾಗಿದೆ ತನಿಖೆ. ಅದನ್ನೊಂದು ಬರೆದಿದ್ದೀನಿ. ಚಾಮರಾಜನಗರದೊಂದು ಬರೆದಿದ್ದೀರಾ ಮೇಡಮ್? ನಾನು ಹೇಳಿದ್ನಲ್ಲ ಎಲ್ಲ ವಿಷಯಗಳು ನಾನು ಬರೆದಿದ್ದೀನಿ, ಮತ್ತಿನ್ನು ಹೆಚ್ಚು ಏನು ಹೇಳೋದಿಲ್ಲ. ನಾನು 19 ಪಾಯಿಂಟ್ಸು ಬರೆದಿದ್ದೀನಿ ಮತ್ತು ಇದನ್ನು ಈಗ ಯಾಕೆ ಎತ್ತಿದ್ರಿ ಪ್ರಶ್ನೆ ಅನ್ನೋದಕ್ಕೂ ಉತ್ತರ ಹೇಳಿದ್ದೀನಿ. ಮತ್ತು ನನಗೆ ಎಷ್ಟೋ ವಿಷಯಗಳು ಈಗ ಗೊತ್ತಾಗಿರ್ಬೋದು, ಪಿಕ್ಸು ಹೀಗೆ ಸಿಕ್ಕಿರ್ಬೋದು ಅಲ್ವಾ? ಹಾಗಾಗಿ ನಾನು ಸಿಕ್ಕ ತಕ್ಷಣ ಹೇಳಿದ್ದೀನಿ. ಇದನ್ನ ಆಗಲೇ ಸರ್ಕಾರದ ಗಮನಕ್ಕೂ ತಂದಿದ್ದೀನಿ. ಅದನ್ನೇ ಹೇಳಿದ್ನಲ್ಲ ಪ್ರಶ್ನೆ, ಈಗ ತಂದಿರೋದು ಟೈಮಿಂಗ್ ಈಗ ಯಾಕೆ ಅಂತ ಅದೇ ಹೇಳಿದ್ನಲ್ಲ. ಈಗ ಯಾಕೆ ಅಂದ್ರೆ ನನಗೆ ಸಿಕ್ಕಿರೋದೇ ಇವಾಗ. ಅದನ್ನ ನೀವು ತನಿಖೆ ಮಾಡಿ. ಹೌದು, ಅವ್ರು ಅದ್ಯಾರು ಅಂತ ನೋಡಿ, ಯಾಕಂದ್ರೆ ಅವರು ನೊಂದವರು, ಅವರು ಹೇಳ್ಕೊಂಡಿಲ್ಲ ಆಯ್ತಾ. ಅಟ್ಲೀಸ್ಟ್ DK ರವಿ ಕೇಸಲ್ಲಿ ಕುಸುಮಾ ಅವರು ಏನೋ ಬರ್ದಿದ್ರು, ಇವರಿಗೆ ಅದೆಲ್ಲ ಬಂತು, ಮೀಡಿಯಾಗಳಲ್ಲೂ ಬಂತು. ಬಟ್ ಈ ಕೇಸಲ್ಲಿ ಯಾವುದು ಬಂದಿಲ್ಲ. ನೀವು ಅವ್ರನ್ನೇ ಕಂಡುಹಿಡೀರಿ ಅವ್ರು ಯಾರು ಅಂತ. ನನಗೆ ಸುಮ್ಮನೆ ಅವರು IPS ಇವರ ಬ್ಯಾಚ್ಮೇಟೆ ತಮಿಳ್ನಾಡಲ್ಲಿದ್ದರು, ಅದನ್ನು ಕೂಡ ತನಿಖೆ ಆಗಬೇಕಾಯಿತು. ಆತ್ಮಹತ್ಯೆ ಮಾಡ್ಕೊಳ್ಳುವಾಗ ಅನೇಕ ಕಾರಣಗಳಿರ್ತವೆ, ಆದರೆ ಅದನ್ನು ನಾನು ಬರೆದಿದ್ದೀನಿ. ಅದನ್ನು ಆವಾಗೂ ನಾನು ನಂಬಿಲ್ಲ, ಈಗ ಅಷ್ಟೊಂದು ನಂಬಿಲ್ಲ. ಆದರೆ ಅದು ಈ ರೀತಿ ಓಡಾಡ್ತಾ ಇದೆ ಆ ವಿಷಯ ಕೂಡ, ಅದು ಕೂಡ ತನಿಖೆ ಆಗಲಿ ಸಾಕು. ಥ್ಯಾಂಕ್ ಯು. ಇದು ಕಂಟಿನ್ಯೂ ಆದ್ರೆ ಮೇಡಮ್, ಈಗ ಅವರು ಇದನ್ನ ನನ್ನ ಮೇಲೆ ಪರ್ಸನಲಿ ಇಂಟ್ರೆಸ್ಟ್ ತಗೊಂಡು ಒಂದು ನಿಮಿಷ, ಇದರಲ್ಲಿ ಪರ್ಸನಲ್ ಏನೂ ಇಲ್ಲ. ನಾನು ಆಗಲೇ ಹೇಳಿದ್ದೀನಿ, ಆ ಥರ ಪಿಕ್ಸ್ ಕಳಿಸೋದು ನಾರ್ಮಲ್ ಅಂತ ಬಹಳಷ್ಟು ಜನಕ್ಕೆ ಅನಿಸ್ಬಹುದು, ಅದರಲ್ಲಿ ಏನೂ ಇಲ್ಲ ಅನಿಸ್ಬೋದು. ಆದರೆ ಅವರು ಆ ಥರ 1 to 1 ಪುರುಷ ಅಧಿಕಾರಿಗಳಿಗೆ ಕಳಿಸುವಾಗ ಅದು ನನಗೆ ಸಿಕ್ಕಿದೆ. ಸೊ ಯಾಕೆ ಕಳಿಸಿದ್ದಾರೆ, ಏನು ಅರ್ಥ ಅದರದು, ಏನಾದ್ರ ಬಿಹೈಂಡ್ ಮೋಟಿವ್, ಅದನ್ನ ಇಟ್ಕೊಂಡು ಅವ್ರು ಏನೇನು ಮಾಡಿದ್ರು, ಅದಕ್ಕೋಸ್ಕರ ಸಂಧಾನಕ್ಕೆ ಹೋದ್ರ ಸಾರಾ ಮಹೇಶ್ ಅವ್ರ ಹತ್ರ. ಮಣಿವಣ್ಣನ್ ಅವರು ಕರ್ಕೊಂಡು ಹೋಗಿದ್ದಾರೆ, ಅದು ಕೂಡ ಎಲ್ಲರಿಗೂ ಗೊತ್ತಿದೆ. ಅದನ್ನ ಸಾರಾ ಮಹೇಶ್ ಆನರಬಲ್ MLA ಫ್ಲೋರ್ ಆಫ್ ದ ಹೌಸಲ್ಲೇ ಹೇಳಿದ್ದಾರೆ. ಸೊ ಯಾಕೆ ಹೋದ್ರು ಹಾಗಾದ್ರೆ? ತನಿಖೆ ಮಾಡಿ. ಕೊನೆ ಅಂತ ರೂಪಾರವರಿಗಾಗ್ಲಿ ಅಥವಾ ಅವ್ರ ಕುಟುಂಬಕ್ಕೆ IAS ಅಧಿಕಾರಿಯಿಂದ ಯಾವ ರೀತಿಯ ಅನ್ಯಾಯ ಮೋಸ ಆಗಿದೆ ಇವತ್ತು? ನಾನು ಹೇಳಿದ್ದಲ್ಲ ಯಾವುದೇ ಪರ್ಸನಲ್ ವಿಷಯ. ಒಂದ್ ನಿಮಿಷ, ನೀವು ಕೇಳ್ಬೋದು ಯಾಕೆ ಈಗ ಇವ್ರ ಮೇಲೆ ಪದೇ ಮಾಡ್ತೀರಿ ಅಂತ. ನಾನು ಹಿಂದೆ ಕೂಡ ಸಾರಾ ಮಹೇಶ್ ಅವರು ಆನರಬಲ್ MLA ನನಗೂ ಫೋನ್ ಮಾಡಿ ಕೆಲವು ವಿಷಯಗಳು ತಿಳಿಸಿದ್ರು. ಆನಂತರ ಆ ಸಂದರ್ಭದಲ್ಲೂ ನಾನು ಬರೆದಿದ್ದೆ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್, ಪೇಯ್ಡ್ ಹ್ಯಾಂಡಲ್ಸ್ ಇದೆ ಅವ್ರ ಹತ್ರ ಅಂತಲೂ ನನಗೆ ಯಾರೊಬ್ರು ಹೇಳಿದರು.
ಅದನ್ನು ನಾನು ಬರೆದಿದ್ದೆ. ಆ ಸಂದರ್ಭದಲ್ಲೂ ನೀವು ಅದನ್ನು ಓಪನ್ ಮಾಡಿ ನೋಡಿ ಆ ಪೋಸ್ಟ್, ಅದರಲ್ಲಿ ನಾನು ಬರೆದಿದ್ದೀನಿ. ನಾನೇ ಅಂದರೆ ನನಗೆ ಗೊತ್ತಲ್ಲ ವಿಷಯ, ನಮ್ಮ ಮನೆಯವರು ಎಷ್ಟು ಸಹಾಯ ಮಾಡಿದ್ದಾರೆ, ಅದಕ್ಕೆ ನನ್ನ ಸಪೋರ್ಟ್ ಕೂಡ ಇತ್ತು, ನಾವು ಮಾಡಿದ್ದೀವಿ. ಬಟ್ ಅವರು ಬರಬರ್ತಾ ಅವರ ಈ ಬಿಹೇವಿಯರ್ಗಳನ್ನು ನೋಡಿದರೆ, ನಾನು ಹೇಳಿದ್ದೀನಲ್ಲ 19 ಪಾಯಿಂಟ್ಸ್. ಕೆಲವ್ರಿಗೆ ವಾಯ್ಸ್ ಇರುತ್ತೆ, ನನ್ನಂಥವ್ರು ಬಂದು ಮಾತಾಡ್ತಾರೆ, ಕೆಲವರು ಮಾತಾಡಲ್ಲ, ಹೆದರ್ಕೊಳ್ತಾರೆ. ಈಗ ಈ ಥರ ಮಾಡಿದಾಗ ಅವ್ರು ಹೇಳಬೇಕು. ಈಗ ಮಾತಾಡಿದ್ರೆ ನನ್ನ ನನ್ನ ಮಾನ ಏನು ಹೋಗೋದಿಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅದನ್ನು ಅವರು ಉತ್ತರಿಸ್ಬೇಕೇ ಹೊರತು ಮಾತಾಡೋರ್ದು ತಪ್ಪು ಆಗೋದಿಲ್ಲ. ಸೊ ಯಾಕೆ ಇವಾಗ ಮಾತಾಡ್ತೀರಿ ಅಂದರೆ, ನನಗೆ ಗೊತ್ತಾಗಿರೋದೇ ಈ ವಿಷಯಗಳು ಇವಾಗ, ಪ್ಲಸ್ ಈಗ ಈ ವಿಷಯ ಗೊತ್ತಾಗ ಸಂಧಾನದ ವಿಷಯ ಈಗ ಬಂತು, ಹಾಗಾಗಿ ಇದನ್ನು ಮಾತಾಡಿದ್ದೀನಿ. ಆ ಪಿಕ್ಸ್ಗಳು ಈಗ ಕಂಡು ಬಂದವು. ಈಗ ಅಂದರೆ ಇವತ್ತಲ್ಲ, 1 ತಿಂಗಳ ಹಿಂದೆ ಎಲ್ಲೆಲ್ಲಿ ಗಮನಕ್ಕೆ ತರಬೇಕು ತಂದಿದ್ದೀನಿ. ಇವತ್ತು ಸಂಧಾನದ ವಿಷಯ ಬಂದಾಗ ನಾನು ಅದನ್ನು ಹಾಕಿದೆ. ಯಾಕಂದರೆ ನೀವು ಕೆಲವರು ಇರ್ತೀರ, ಪಿಕ್ಸ್ ಅಂದರೆ ಏನು ಅಂತ ಅದಿರಲಿ. ಅದೇ ಆ ವಿವರಣೆಗಳೆಲ್ಲ ಏನು ಬೇಡ, ನಾನು ಇನ್ಯಾವುದೂ ರಿಲೀಸ್ ಮಾಡೋದಿಲ್ಲ. ಅವ್ರಿಗೆ ಗೊತ್ತಿದೆ, ವಿಷಯ ಗೊತ್ತಿದೆ. ಸರ್ಕಾರ ಅಂತ ಹೇಳಿದಾಗ ಯಾರ್ಯಾರು ಸರ್ಕಾರ ಅಂತ ನಿಮಗೂ ಗೊತ್ತಿದೆ, ನಾನು ಅವ್ರಿಗೆಲ್ಲ ಹೇಳಿದ್ದೀನಿ.